ಸಹಕಾರಿ ಕ್ಷೇತ್ರದ ಸಂಘಟನೆ ಸಹಕಾರ ಭಾರತಿಯಡಿಯಲ್ಲಿ ಮಾರ್ಚ್ 1ರಂದು ಸಹಕಾರಿ ಕ್ರೀಡೋತ್ಸವ 2026 ಆಡ್ಯಾರ್ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಎಂದು ಸಹಕಾರ ಭಾರತೀಯ ಜಿಆರ್ ಪ್ರಸಾದ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾದ್ಯಂತದ ಕಾರ್ಯಾಚರಣೆ ನಡೆಸುವ ಸಹಕಾರಿ ಸಂಘಗಳಾದ ಸಹಕಾರಿ ಸಂಘಗಳು, ಹಾಲು ಉತ್ಪಾದಕರ ಸಹಕಾರಿ ಸಂಘ, ರಬ್ಬರ್ ಪ್ರಾಥಮಿಕ ವ್ಯವಸಾಯ ಸೇವಾ ಸಹಕಾರಿ ಸಂಘ ಸಹಿತ ಇತರೆ ಸಹಕಾರಿ ಕ್ಷೇತ್ರದ ಹೆಚ್ಚಿನ ಸಂಸ್ಥೆಗಳು ಈ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳಲಿವೆ ಎಂದಿದ್ದಾರೆ. ಈ ಸಂದರ್ಭ ಸಹಕಾರಿ ಭಾರತಿ ಸಂಘದ ಸದಸ್ಯರಾದ ಬಿ ಸುಧಾಕರ್ ರೈ, ಬೋಳಂತೂರು, ಚರಣ್ ರಾಜ್, ಗಣೇಶ್ ಶೆನೈ ಉಪಸ್ಥಿತರಿದ್ದರು. ಒಂದು ಸಹಕಾರಿ ಕ್ರೀಡೋತ್ಸವ ಅಂತ ನಾವು ಮಾಡ್ತಿದ್ದೇವೆ. ಅದರ ವೆನ್ಯೂ ಇದು ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜ್, ಅಡ್ಯಾರ್ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಈ ಸಹಕಾರಿಗಳಿಗೋಸ್ಕರ ಒಂದು ಸಹಕಾರಿ ಜಿಲ್ಲಾ ಮಟ್ಟದ ಕ್ರೀಡೋತ್ಸವ ನಾವು ಆಯೋಜನೆ ಮಾಡ್ತಿದ್ದೇವೆ. ಕಳೆದ 4-5 ವರ್ಷಗಳಿಂದ ನಗರ ವ್ಯಾಪ್ತಿಗೆ ಮಾತ್ರ ಸಂಬಂಧಿಸಿದ ಸಹಕಾರಿಗಳಿಗೆ ಈ ಥರ ಕ್ರೀಡೋತ್ಸವ ಮಾಡಿದ್ದಿದೆ. ಈ ವರ್ಷ ಉಭಯ ಜಿಲ್ಲೆಗಳು ಅಂದರೆ ಸಹಕಾರಿ ಭಾರತಿ ಉಭಯ ಜಿಲ್ಲೆ, ನಗರ ಮತ್ತು ಜಿಲ್ಲೆ, ತಕ್ಕ ಜಿಲ್ಲೆ ಸೇರಿ ಜಿಲ್ಲಾ ಮಟ್ಟದೊಂದು ಕ್ರೀಡೋತ್ಸವ ಇದು ಈ ಕಾರ್ಯಕ್ರಮ ಆಗಿರ್ತದೆ. ಸಾಧಾರಣ 70-80ರಷ್ಟು ಸಹಕಾರಿಗಳು ಇದರಲ್ಲಿ ದೊಡ್ಡ ಸಹಕಾರಿ ಸಂಸ್ಥೆಗಳು ಭಾಗವಹಿಸುವ ನಿರೀಕ್ಷೆ ಇದೆ. 2000ಕ್ಕೂ ಮಿಕ್ಕಿ ಸಹಕಾರಿ ಸಿಬ್ಬಂದಿಗಳಾಗಲಿ ಅಥವಾ ನಿರ್ದೇಶಕರಾಗಲಿ ಇದರಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಸಹ ಇದೆ. ಇದರಲ್ಲಿ ನಾವೇನು ಮಾಡಿ ಆ್ಯಕ್ಚುಲಿ ಇದೇನಂದ್ರೆ ನಮ್ಮ ಉದ್ದೇಶ ಸಹಕಾರಿಗಳ ಸಿಬ್ಬಂದಿಗಳಿಗೆ ಒಂದು ಪರಿಚಯ ಆಗ್ತದೆ, ಸಹಕಾರಿಗಳು ಬಹುಶಃ ಒಂದಾಗ್ಲಿಕ್ಕೆ ಒಂದು ವೇದಿಕೆ ನಿರ್ಮಾಣ ಆಗ್ತದೆ ಅಂತ ಇದರ ಹಿನ್ನೆಲೆ. ಹಾಗೆ ಸಹಕಾರ ಭಾರತಿ ತಮಗೆ ತಿಳಿದ ಹಾಗೆ ಇದೊಂದು ರಾಷ್ಟ್ರ ಮಟ್ಟದ ಸಹಕಾರಿ ಸಂಘಟನೆ, ಬಹುಶಃ ರಾಷ್ಟ್ರ ಮಟ್ಟದ ಏಕೈಕ ಸಹಕಾರಿ ಸಂಘಟನೆ. 1978ರಲ್ಲಿ ಲಕ್ಷ್ಮಣರಾವ್ ಇನಾಮದಾರ್ ಅಂತ ಈ ಸಂಘಟನೆಯನ್ನು ಪ್ರಾರಂಭಿಸಿ ಇದೀಗ 650 ಜಿಲ್ಲೆಗಳಲ್ಲಿ 28 ರಾಜ್ಯಗಳಲ್ಲಿ ಈ ಸಹಕಾರ ಭಾರತಿ ತನ್ನ ಕಾರ್ಯಾಚರಣೆ ಮಾಡ್ತಾ ಇದೆ. ಮುಖ್ಯವಾಗಿ ಸಹಕಾರಿ ಸಂಸ್ಥೆಗಳ ಬೇಡಿಕೆಗಳಿಗೆ ಸ್ಪಂದಿಸುವುದು, ಅಂತ ಬಹಳಷ್ಟು ಕೆಲಸಗಳಿಗೆ ಸಹಕಾರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗ ತುಂಬ ಕೆಲಸಗಳನ್ನು ರಾಜ್ಯ ಮಟ್ಟದಲ್ಲಿರ್ಬೋದು ಅಥವಾ ಕೇಂದ್ರ ಮಟ್ಟದಲ್ಲಿರ್ಬೋದು ಬಹಳಷ್ಟು ಬೇಡಿಕೆಗಳನ್ನು ಸ್ಪಂದಿಸಿ ಅವುಗಳನ್ನು ಕಷ್ಟ ಸುಖಗಳಲ್ಲಿ ಸ್ಪಂದಿಸುವಂಥ ಕೆಲಸ ಬಹಳ ವರ್ಷಗಳಿಂದ ಸಹಕಾರ ಭಾರತಿ ಮಾಡ್ತಾ ಇದೆ.